ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು. 572 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 505 ನಾನ್ ಕಲ್ಯಾಣ ಕರ್ನಾಟಕ, 67 ಪೋಸ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಥ ಆಗುತ್ತೆ. ಕೊನೆಯಲ್ಲಿ ಫಾರ್ವರ್ಡ್ ಮಾಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡಿದರೆ ಅರ್ಥ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಟ್ಟಿದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ KE ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ. CET ಆನ್ಲೈನ್ karnataka.go.in ಅಂತ ಅಧಿಕೃತ ಅಂತ ವೆಬ್ಸೈಟ್. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಈ ರೀತಿ ನಿಮ್ಗೆ ಬಂದಾಗ ರೈಟ್ ಸೈಡಲ್ಲಿ 3 ಗೆರೆ ಇದೆ ನೋಡಿ ಮೇಲುಗಡೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಹೋಮ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಹೋಮ್ ಪೇಜ್ ಅಂತಿದೆ ನೋಡಿ, ಈ ಒಂದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜಿಗೆ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ, ಇತ್ತೀಚಿನ ಸುದ್ದಿ ಅಂತ. ನಿಮಗೆ ಇತ್ತೀಚಿನ ಪ್ರಕಟಣೆ ಅಂತಿದೆ. ಇದರಲ್ಲಿ ಕೂಡ ನಿಮಗೆ ಒಂದು ವಿಲೇಜ್ ಅಕೌಂಟೆಂಟ್ದು ಆನ್ಲೈನ್ ಅರ್ಜಿ ಲಿಂಕ್ ತೋರಿಸ್ತಾ ಇದೆ ನೋಡಿ. ಇತ್ತೀಚಿನ ಪ್ರಕಟಣೆಯಲ್ಲಿ ಫಸ್ಟಿಗೆ ಸೆಕೆಂಡ್ ಒನ್ ಇದೆ ನೋಡಿ, ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಅಂತ 2 ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. 11ನೇ ತಾರೀಕು ಓಪನ್ ಆಗಿದೆ ಆನ್ಲೈನ್ ಅಪ್ಲಿಕೇಶನು. ಇದರಲ್ಲಿ ನಿಮಗೆ KE ಆನ್ಲೈನ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಫಾರ್ ದ ಪೋಸ್ಟ್ ಆಫ್ VAO RPC ಆ್ಯಂಡ್ KK ಅಂತ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಲ್ಯಾಂಡ್ ಸರ್ವೇಯರ್ ಮತ್ತು RPC ಕಲ್ಯಾಣ ಕರ್ನಾಟಕ ಅಂತ ಕೂಡ ಕೊಟ್ಟಿದ್ದಾರೆ. ಲ್ಯಾಂಡ್ ಸರ್ವೇರ್ ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ. ಯೂಸರ್ ನೇಮು ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಇರೋದಿಲ್ಲ. ಸೊ ಈ ಒಂದು ಯೂಸರ್ ನೇಮ್ ಬೇಕು ಅಂದರೆ ನಿಮಗೆ ಇಲ್ಲಿ ಡಿಜಿಲಾಕರ್ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಈ ಹಿಂದೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ಡಿಜಿಲಾಕರಲ್ಲಿ ಅದರ ಒಂದು ಯೂಸರ್ ನೇಮ್ ಹಾಕಿ ನೀವು OTP ಪಡಿಬೇಕಾಗುತ್ತೆ. ಇದೇ ಫಸ್ಟ್ ಟೈಮ್ ಆಗಿ ನಾವು ಡಿಜಿಲಾಕರ್ನ ಬಳಸ್ತಾ ಇದ್ದೀವಿ ಅನ್ನೋದಾದರೆ ಇಲ್ಲಿ ನಿಮಗೆ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಧಾರ್ ಕಾರ್ಡ್ ನಂಬರ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ ಈ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಅಂದರೆ ಆಧಾರ್ ಯಾವುದು ಲಿಂಕ್ ಇರುತ್ತೆ, ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPನ ನೀವು ಇಲ್ಲಿ ಹಾಕಬೇಕು. ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ OTP ಆಗಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡು ಆಲ್ರೆಡಿ ಡಿಜಿಲಾಕರ್ಗೆ ಲಿಂಕ್ ಆಗಿದ್ದರೆ, ಡಿಜಿಲಾಕರಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಈ ರೀತಿಯಾಗಿ ಬರುತ್ತೆ. ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಡಿಜಿಲಾಕರ್ ಅಂತ ಬರುತ್ತೆ. ನನ್ನದು ಒಂದು ಆಧಾರ್ ಕಾರ್ಡು ಆಲ್ರೆಡಿ ಈ ಒಂದು ಡಿಜಿಲಾಕರಲ್ಲಿ ರಿಜಿಸ್ಟ್ರೇಷನ್ ಇದೆ, ಹಾಗಾಗಿ ಈ ರೀತಿಯಾಗಿ ಬಂತು. ಇದಿಲ್ಲ ಅಂದರೆ ನಿಮಗೆ ನಿಮ್ಮ ಒಂದು ಫೋಟೋ ಎಲ್ಲ ಏನು ಡೀಟೇಲ್ಸ್ ಇದೆ ಆಧಾರ್ ಕಾರ್ಡ್ದು ಇದೆಲ್ಲ ನಿಮಗೆ ಶೋ ಆಗ್ತಾಯಿತ್ತು. ಮತ್ತು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಎಂಟ್ರಿ ಮಾಡೋಕ್ಕೆ ಕೇಳ್ತಾಯಿತ್ತು ರಿಜಿಸ್ಟ್ರೇಷನ್ ಮಾಡ್ಕೋಕೆ. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಈ ಒಂದು 6 ಡಿಜಿಟ್ ಪಿನ್ ಕೇಳುತ್ತೆ. ಆ ಒಂದು ಪಿನ್ನನ್ನು ಕೂಡ ಸೆಟ್ ಮಾಡ್ಕೋಬೇಕು. ನನಗಿಲ್ಲಿ ಡೈರೆಕ್ಟಾಗಿ ಪಿನ್ನನ್ನು ಕೇಳ್ತಾ ಇದೆ. ನಾನು ಇಟ್ಕೊಂಡಿರುವಂಥ ಪಿನ್ ಕೇಳ್ತದೆ. ಆ ಒಂದು ಪಿನ್ ಹಾಕಿ ನಾವು ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಪಿನ್ ಹಾಕಿದ ನಂತರ ಈ ರೀತಿಯಾಗಿ ಬರುತ್ತೆ. ಯು ಆರ್ ಶೇರಿಂಗ್ ಫಾಲೋಯಿಂಗ್ ಡೀಟೇಲ್ಸ್ ವಿತ್ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್. ಯುವರ್ ಕಸ್ಟಮರ್ ಪರ್ಪೋಸ್ ಆಫ್ ದ ಒನ್ ಟೈಮ್ ಆಕ್ಸೆಸ್ ಫಾರ್ ದಿಸ್ ಸೆಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲನೂ ಕೂಡ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಬೇಕು, ಲೋಡಿಂಗ್ ತೊಗೊಳುತ್ತೆ, ಪ್ರೊಸೆಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋಂದಣಿ ಪೂರ್ಣಗೊಳಿಸಿದೆ, ಕಂಪ್ಲೀಟ್ ರಿಜಿಸ್ಟ್ರೇಷನ್. ಇಲ್ಲಿ ಮೊದಲಿಗೆ ಕ್ಯಾಂಡಿಡೇಟ್ ಹೆಸರು ತೋರಿಸುತ್ತೆ. ನಿಮಗೆ ಆಧಾರ್ ಪ್ರಕಾರ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇಲ್ಲಿ ಶೋ ಆಗುತ್ತೆ. ಇದು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಗವನ್ನು ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಮೊಬೈಲ್ ಸಂಖ್ಯೆ ದಯವಿಟ್ಟು ಸಕ್ರಿಯ ವಾಟ್ಸಪ್ ಸಂಖ್ಯೆಯನ್ನು ನಮೂದಿಸಿ ಅಂತಿದೆ. ವಾಟ್ಸಪ್ ಯೂಸ್ ಮಾಡ್ತಿರೋ ನಂಬರನ್ನು ಇಲ್ಲಿ ಹಾಕಿ ಅಂತ ಕೊಟ್ಟಿದ್ದಾರೆ. ಚಾಲ್ತಿರುವಂಥ ವಾಟ್ಸಪ್ ಇರುವಂಥ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಆ ನಂಬರ್ಗೆ ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜ್ OTPಯನ್ನು ಹಾಕ್ಕೊಳ್ಳಿ. ಬಂದಿರುವಂಥ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. OTP ಆಗಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬಳಕೆದಾರರ ಅಂತ ಇದೆ. ಬಳಕೆದಾರರ ಹೆಸರು ಅಂದರೆ ಯೂಸರ್ ನೇಮನ್ನು ಇಟ್ಕೋಬೇಕಾಗುತ್ತೆ. ನಿಮಗೆ ಏನು ಬೇಕೋ ಅದನ್ನು ನೀವು ಯೂಸರ್ ನೇಮನ್ನು ಇಟ್ಕೋಬೋದು.
ಎಕ್ಸಾಂಪಲ್ ಆಗಿ ನಿಮ್ಮ ಹೆಸರು ಇಟ್ಕೊಂಡು ಆಮೇಲೆ ನಂಬರ್ಸ್ ಏನು ಇಟ್ಕೊಂಬಿಡಿ. ಎಕ್ಸಾಂಪಲ್ ಆಗಿ ABCD 1 2 3 ಅಂತ ನಿಮ್ಮ ಹೆಸರು ಮುಂದುಗಡೆ ಯಾವುದೋ ನಂಬರ್ ಇರುತ್ತೆ ನಾವು ಥರ ಒಂದು ಯೂಸರ್ ನೇಮನ್ನು ಸೆಟ್ ಮಾಡ್ಕೊಳ್ಳಿ. ಆನಂತರ ಇಮೇಲ್ ಐಡಿ ಹಾಕ್ಕೊಳ್ಳಿ, ಚಾಲ್ತಿಯಲ್ಲಿರುವಂಥ ಇಮೇಲ್ ಐಡಿ. ಪಾಸ್ವರ್ಡ್ ಕೂಡ ಅಷ್ಟೇ ನಿಮಗೆ ನೆನಪಿರುವಂಥ ಈಸಿಯಾಗಿರುವಂಥ ಒಂದು ಪಾಸ್ವರ್ಡನ್ನು ಇಟ್ಕೊಳ್ಳಿ. ನಿಮ್ಮ ಹೆಸರು ಮುಂದುಗಡೆ ನಂಬರ್ ಇರುವಂಥ ಒಂದು ಪಾಸ್ವರ್ಡ್ ಇಟ್ಕೊಳ್ಳಿ. ಆ ಒಂದು ಕನ್ಫರ್ಮ್ ಇನ್ನೊಂದು ಸಲ ಪಾಸ್ವರ್ಡ್ ಹಾಕ್ಕೊಳ್ಳಿ. ಎರಡು ಕಡೆ ಸೇಮ್ ಹಾಕ್ಕೊಂಡು ಐ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ನೋಂದಣಿ ಪೂರ್ಣಗೊಳಿಸಿ ಅಂತಿದೆ ನೋಡಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಅಕೌಂಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ಬರುತ್ತೆ. ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆವಾಗಲೇ ಏನು ಇಟ್ಕೊಂಡಿರ್ತೀರ ಯೂಸರ್ ನೇಮು ಮತ್ತು ಪಾಸ್ವರ್ಡು, ಆ ಒಂದು ಯೂಸರ್ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯೂಸರ್ ನೇಮ್ ಹಾಕಿ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿ. ಯೂಸರ್ ನೇಮ್ ಎಂಟ್ರ್ ಮಾಡಿಕೊಂಡು ಗೆಟ್ OTP ಅಂತ ಕ್ಲಿಕ್ ಮಾಡಿ. ನೋಡಿ, ಯೂಸರ್ ನೇಮ್ ಹಾಕಿ ನೀವು ಗೆಟ್ OTP ಅಂತ ಕೊಟ್ಟಾಗ ನಿಮಗೆ ಇಲ್ಲಿ 3 ರೀತಿಯ ಅವಕಾಶ ಇದೆ. ಚೂಸ್ OTP ಡೆಲಿವರಿ ಮೆಥಡ್ ಅಂತಿದೆ. ಒಂದು ವಾಟ್ಸಪ್ ಮುಖಾಂತರ ತೊಗೋಬೋದು, ಇಮೇಲ್ ಮುಖಾಂತರ ತೊಗೋಬೋದು, SMS ಮುಖಾಂತರ ತೊಗೋಬೋದು. 3 ಕಡೆಯಿಂದ ನೀವು OTPಯನ್ನು ಪಡ್ಕೋಕ್ಕೆ ಅವಕಾಶ ಇದೆ. ಇದರಲ್ಲಿ ಒಂದನ್ನು ಮಾತ್ರ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ನಾನು SMS ಅಂತ ತೊಗೊತೀನಿ, ಬೇಗ ಆಗುತ್ತೆ. ಮತ್ತು ಇಮೇಲ್ಗೆ ಹೋಗಬೇಕು, ವಾಟ್ಸಪ್ ಚೆಕ್ ಮಾಡಬೇಕು, ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ SMS ಅಂತ ತೊಗೊಳ್ಳಿ, ಬೇಗ ಆಗುತ್ತೆ. SMS ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಮತ್ತು ಸೆಂಡ್ OTP ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ OTP ಬರುತ್ತೆ ನೋಡಿ. ಸೆಂಟ್ ಅಂತ ಬಂದಿದೆ, ಮೊಬೈಲ್ ನಂಬರ್ಗೆ OTP ಬರುತ್ತೆ ನೋಡಿ. ಬಂದಿರುವಂಥ OTPಯನ್ನು ನೀವು ಇಲ್ಲಿ ಕೆಳಗಡೆ ಹಾಕಬೇಕು. OTP ಎಂಟ್ರ್ ಮಾಡಿ. OTP ಎಂಟ್ರ್ ಮಾಡಿದ ನಂತರ ಪಾಸ್ವರ್ಡ್ ಕೇಳ್ತಾ ಇದೆ. ಆವಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಏನು ಪಾಸ್ವರ್ಡ್ ಇರುತ್ತೆ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಮತ್ತೆ ವಾಟ್ ಈಸ್ 40+5 ಅಂತಿದೆ. ಇಲ್ಲಿ ನಿಮಗೊಂದು ಕ್ವಶನ್ ಕೇಳುತ್ತೆ, ಸೆಕ್ಯೂರಿಟಿ ಕೋಡು. ಇದನ್ನು ನೋಡಿಕೊಂಡು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. 40+5 45 ಅಂತ ಹಾಕ್ಕೊಂಡು ಕೆಳಗಡೆ ಸೈನ್ ಇನ್ ಅಂತಿದೆ ನೋಡಿ, ಲಾಗಿನ್ ಮಾಡ್ಕೊಳ್ಳಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ನೋಡಿ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡು. ಇಲ್ಲಿ ನಿಮಗೆ ಆ್ಯಕ್ಟಿವ್ ಪೋಸ್ಟ್ ಎಷ್ಟು ಪೋಸ್ಟು ಆ್ಯಕ್ಟಿವ್ ಇದ್ದಾವೆ, ಎಷ್ಟು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ಬೋದು ನೀವು ಅನ್ನೋದು ಕನ್ಫರ್ಮ್ ಆಗಿದ್ದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ VAದು ಮತ್ತು ಲ್ಯಾಂಡ್ ಸರ್ವೇರ್ದು ಅವೆರಡು 4 ತೋರಿಸ್ತಾ ಇದೆ. ಪೋಸ್ಟ್ ಅಪ್ಲೈಡ್ ಎಷ್ಟು ಅಪ್ಲೈ ಮಾಡಿದ್ರೆ ಅಂತ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಯಾವುದು ಅಪ್ಲೈ ಮಾಡಿಲ್ಲ 0 ಅಂತ ತೋರಿಸ್ತಾ ಇದೆ. ಸೊ ಕೆಳಗಡೆ ಅಪ್ಲೈಡ್ ಪೋಸ್ಟು ಯಾವ ಒಂದು ಪೋಸ್ಟಿಗೆ ಡಿಪಾರ್ಟ್ಮೆಂಟು, ಅಪ್ಲೈಡ್ ದಿನಾಂಕ, ಸ್ಟೇಟಸ್ಸು ನೋಡಿ, ಯಾವುದು ಕೂಡ ಅಪ್ಲೈ ಮಾಡಿಲ್ಲ. ನೋ ಅಪ್ಲೈಡ್ ಪೋಸ್ಟ್ ಫೌಂಡ್ ಅಂತಿದೆ. ಸೊ ನಾವಿವಾಗ ಅಪ್ಲೈ ಮಾಡಬೇಕು. ಮೇಲೆ ಲೆಫ್ಟ್ ಸೈಡಲ್ಲಿ ನಿಮಗೆ ಗೆರೆ ಕಾಣುತ್ತೆ ನೋಡಿ, 4 ಗೆರೆ. ಈ ಒಂದು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಪ್ರೊಫೈಲ್. ಇಲ್ಲಿ ನಿಮ್ಮೊಂದು ಕ್ಯಾಟಗರಿ, ಕ್ಯಾಸ್ಟು ಎಲ್ಲನೂ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಂಗೆ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಇರುವಂಥ ಫೋಟೋ ನಿಮಗೆ ಶೋ ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ನಂಬರ್ ಕೂಡ ಶೋ ಆಗುತ್ತೆ, ಅಪ್ಲಿಕೇಶನ್ ನಂಬರು. ಸೊ ಇದನ್ನ ನಾವು ನೋಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು ಮತ್ತು ಇಲ್ಲಿ ನಿಮಗೆ ಫಾದರ್ ನೇಮ್ ಖಾಲಿ ಇದೆ. ಸೊ ಇಲ್ಲಿ ನಿಮಗೆ ಫಾದರ್ ನೇಮ್ ಇದ್ದಲ್ಲಿ ಫಾದರ್ ನೇಮನ್ನು ಎಂಟ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಂಟ್ರ್ ಮಾಡ್ತಾ ಇಲ್ಲ, ಮತ್ತು ಅದನ್ನು ನಾನು ಹೈಡ್ ಮಾಡಬೇಕಾಗುತ್ತೆ, ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಜಸ್ಟ್ ಬಾಕಲ್ಲಿ ಏನು ತುಂಬಬೇಕು ಅನ್ನೋದು ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ಫಾದರ್ ನೇಮನ್ನು ಹಾಕ್ಕೊಳ್ಳಿ. ಅದರ ನಂತರ ಮದರ್ ನೇಮ್ ಕೇಳ್ತದೆ, ತಾಯಿ ಹೆಸರು ಹಾಕ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿದೆ. ಸೊ ನೇಟಿವ್ ಸ್ಟೇಟ್ ಅಂತ ಕೇಳ್ತಾ ನೇಟಿವ್ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಟಿವ್ ಡಿಸ್ಟಿಕ್ ಕೇಳ್ತಾ ಇದೆ, ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ನೇಟಿವ್ ತಾಲೂಕು ಕೇಳ್ತಾ ಇದೆ, ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಿನ್ ಕೋಡ್ ನಿಮಗೆ ಆಟೋಮೆಟಿಕ್ಕಾಗಿ ಬಂದಿದೆ. ಇಲ್ಲಿ ಅಡ್ರೆಸ್ ಕೂಡ ಅಷ್ಟೇ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಡ್ರೆಸ್, ಅದು ಅಡ್ರೆಸ್ ನಿಮಗೆ ಇಲ್ಲಿ ಫೇಚ್ ಆಗಿದೆ ಡಾಟಾ. ಸೊ ಅದ ನಂತರ ಇಲ್ಲಿ ಆ್ಯಸ್ ದ ಕ್ಯಾಂಡಿಡೇಟ್ ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಫ್ರಮ್ ದ 1st to 10th ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂತ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅದನ್ನು ಕೂಡ ಕೇಳ್ತಾ ಇದೆ. ಆಲ್ಟರ್ನೇಟ್ ಇಮೇಲ್ ಐಡಿ ಕೂಡ ಕೇಳ್ತಾ ಇದೆ. ಸೊ ನೀವೇನಾದರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಮ್ ಓದಿದರೆ ಇಲ್ಲಿ ಕೊಟ್ಟಿದ್ದಾರೆ. 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಮ್ ಓದಿದ್ರೆ ಅಂತ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ. ಓದಿಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ನೋ ಅಂತ ತೊಗೊಳ್ಳಿ. ಅಂತ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳ್ತದೆ. ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಕೊಡಿ, ಆಗಿಲ್ಲ ನೋ ಅಂತ ಕೊಟ್ಟು ಮಾಡಿ. ನಂತರ ಆಲ್ಟರ್ನೇಟ್ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತದೆ, ನಿಮ್ಮ ತಂದೆ ಅಥವಾ ತಾಯಿ, ಅಣ್ಣ ಯಾರ್ದನ್ನ ಒಂದು ನಂಬರನ್ನು ಹಾಕ್ಕೊಳ್ಳಿ. ಅದರ ನಂತರ ಹೈಟ್ ಕೇಳ್ತದೆ, ಸೆಂಟಿಮೀಟರ್ ಲೆಕ್ಕದಲ್ಲಿ ಹೈಟನ್ನು ಹಾಕ್ಕೊಳ್ಳಿ. ಮಿನಿಮಮ್ ಎಕ್ಸಾಂಪಲ್ ಆಗಿ 170 172 ಹೈಟನ್ನು ಇರಬೇಕಾಗುತ್ತೆ. ವೇಟ್ ಕೇಳ್ತದೆ, ಎಕ್ಸಾಂಪಲ್ ಆಗಿ 70 50 60 ನಿಮ್ದು ಎಷ್ಟು ವೇಟ್ ಇದೆ KG ಲೆಕ್ಕದಲ್ಲಿ ಆ ವೇಟನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಯಾವ್ಯಾವ ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KE ಅಥವಾ KPSC ಅಂತ ಕೇಳ್ತಾ ಇದೆ. ನಿಮಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಬರೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಈ ಹಿಂದೆ ನೀವು ಏನಾದರೂ KE ವತಿಯಿಂದ ಅಥವಾ KPSC ಕಡೆಯಿಂದ
ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದೀರಾ, ಬರೆದಿರ ಅಂತ ಕೇಳ್ತದೆ. ಈ ಹಿಂದೆ ಬರೆದಿದ್ರೆ ಇಲ್ಲಿ ಎಸ್ ಅಂತ ತೊಗೋಬೇಕು, ಬರೆದಿಲ್ಲ ಅಂದರೆ ಇಲ್ಲಿ ನೋ ಅಂತಲೇ ತೊಗೋಬೇಕಾಗುತ್ತೆ. ನೋ ಅಂತ ಕೊಟ್ಟರೆ ಮತ್ತು ನೀವು ಮತ್ತೊಂದು ಸಲ ನೀವು ಕನ್ನಡ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಕನ್ನಡದಲ್ಲಿ 50 ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಕಂಪಲ್ಸರಿ, ಅಂದಾಗ ಮಾತ್ರ ಇದು ಎಲಿಜಿಬಲ್ ಆಗುತ್ತೆ. ಇದೆಲ್ಲನೂ ಫಿಲ್ ಮಾಡಿದ ನಂತರ ಒಂದು ಸಲ ಚೆಕ್ ಮಾಡಿಕೊಂಡು ಮೇಲಿಂದ ಕೆಳಗಡೆ ಚೆಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸೇವ್ ಅಂತಿದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡಾಟಾ ಸೇವ್ ಆಗುತ್ತೆ. ಸೇವ್ ಆದ ನಂತರ ಮತ್ತೆ ನೆಕ್ಸ್ಟ್ ಅಂತಿದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ಸೇವ್ ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇವಾಗ SLC ಡೀಟೇಲ್ಸನ್ನು ಫಿಲ್ ಮಾಡೋದು ಬಂದಿದೆ. SLC ಆದ ನಂತರ 12th 12ನೇ ತರಗತಿ ಡೀಟೇಲ್ಸನ್ನು ಫಿಲ್ ಮಾಡೋದು ಬರುತ್ತೆ. ಇವಾಗ ಪರೀಕ್ಷೆ ವಿವರಗಳು 10ನೇ ಸಮಾನ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಡೀಟೇಲ್ಸು 10th ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ SLC ನೋಂದಣಿ ಸಂಖ್ಯೆಯನ್ನು ಹಾಕಬೇಕಂತ ಕೊಟ್ಟಿದ್ದಾರೆ. SLC ರಿಜಿಸ್ಟ್ರೇಷನ್ ನಂಬರ್ನ ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಬೋರ್ಡ್ ಅಂತಿದೆ, ಇಲ್ಲಿ ಬೋರ್ಡ್ ಅಂತಿದ್ದಲ್ಲಿ SLCನಲ್ಲಿ ಬೋರ್ಡ್ ಕೊಟ್ಟಿರ್ತಾರೆ, ಯಾವ ಬೋರ್ಡ್ ಅಂತ, ಆ ಒಂದು ಬೋರ್ಡ್ ನೇಮನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕಬೇಕು, ಯಾವುದೇ ಥರ ತಪ್ಪು ಮಾಡಬೇಡ್ದು. SLCನಲ್ಲಿ ಪರೀಕ್ಷೆ ಬೋರ್ಡ್ ಕೊಟ್ಟಿರ್ತಾರೆ, ಮೇಲ್ಗಡೆ ಹೆಡ್ಡಿಂಗ್ ಇರುತ್ತೆ ನೋಡಿ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಈ ರೀತಿಯಾಗಿ ಇರುತ್ತೆ, ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮತ್ತೆ ನಿಮಗೆ SLC ತರಗತಿಯಲ್ಲಿರೋ ಹೆಸರು ಅಂತಿದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ಜನ್ಮ ದಿನಾಂಕ ಕೇಳ್ತಾ ಇದೆ, ಜನ್ಮ ದಿನಾಂಕ ಯಾವ ರೀತಿ ಇದೆ ಆ ರೀತಿಯಾಗಿ ಇಲ್ಲಿ ಹಾಕ್ಕೊಳ್ಳಿ. SLCನಲ್ಲಿ ಪರೀಕ್ಷಾ ವರ್ಷ ಅಂತ ಕೇಳ್ತಾ ಇದೆ, ಯಾವ ಒಂದು ವರ್ಷದಲ್ಲಿ ನೀವು SLC ಪಾಸ್ ಆಗಿದ್ದೀರಾ ಆ ಒಂದು ವರ್ಷವನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ 10ನೇ ತರಗತಿಯಲ್ಲಿ ಪಾಸಾದ ವ್ಯಾಸಂಗದ ಮಾಧ್ಯಮ ಅಂತ ಕೇಳ್ತಾ ಇದೆ. 10ನೇ ತರಗತಿಯಲ್ಲಿ ಯಾವ ಒಂದು ಮೀಡಿಯಮ್, ಕನ್ನಡ ಮೀಡಿಯಮ, ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳ್ತಾ ಇದೆ, ಅದನ್ನು ಹಾಕ್ಕೊಳ್ಳಿ. ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ದಾರೆ ಅಂತಿದೆ. ಎಸ್ ಅಂತ ಆಟೋಮೆಟಿಕ್ ಬಂದಿದೆ, ಹೌದು ಅಂತ ಎಸ್ ಅಂತಲೇ ಇರಲಿ. ಶಾಲಾ ಅಥವಾ ಕಾಲೇಜ್ ಹೆಸರು ಅಂತ ಕೇಳ್ತದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಒಂದು ಯಾವ ಸ್ಕೂಲಲ್ಲಿ 10th ಮುಗಿಸಿರ್ತೀರ ಆ ಒಂದು 10th ಸ್ಕೂಲ್ ಏನಿದೆ ಆ ಒಂದು ಸ್ಕೂಲ್ ನೇಮನ್ನು ಇಲ್ಲಿ ಈ ಬಾಕ್ಸಲ್ಲಿ ಸಂಪೂರ್ಣವಾಗಿ ಎಂಟ್ರನ್ನು ಮಾಡ್ತಾ ಹೋಗಿ. ಮಾಡಿದ ನಂತರ ಮಾರ್ಕ್ಸ್ ಕೇಳ್ತದೆ, ಮಾರ್ಕ್ಸ್ ಅಥವಾ CGP ಅಥವಾ ಪರ್ಸೆಂಟೇಜ್ ಕೇಳ್ತಾ ಇದೆ. ನೀವು ಒಟ್ಟು ಅಂಕ ಎಷ್ಟು ಪಡೆದಿದ್ದೀರಾ ಆ ಒಂದು ಅಂಕವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಅಂತ ಕೇಳ್ತದೆ, ಟೋಟಲ್ ಮಾರ್ಕ್ಸ್ ಎಷ್ಟು ನೀವು ಮಾರ್ಕ್ಸ್ ಇದೆ, ಟೋಟಲ್ ಮಾರ್ಕ್ಸ್ SLCಗೆ 625. ಅದಕ್ಕೆ ನೀವು ಎಷ್ಟು ಪಡ್ಕೊಂಡಿದ್ದೀರಾ ಅಪ್ಡೇನ್ ಮಾರ್ಕ್ಸ್ ಕೇಳ್ತಾ ಇದೆ ನೋಡಿ. ಪ್ರಾಪ್ತ ಅಂಕಗಳು ಅಪ್ಡೇನ್ ಮಾರ್ಕ್ಸು ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಟ್ಟು ಅಂಕಗಳು, ಪಡೆದಿರುವ ಅಂಕಗಳು, ಇಲ್ಲಿ ನಿಮಗೆ ಶೇಕಡಾವಾರು ಪರ್ಸೆಂಟೇಜ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ಪರ್ಸೆಂಟೇಜ್ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಬಂದಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಬಂದಿಲ್ಲ, ಬೇರೆ ಬಂತು ಪರ್ಸೆಂಟೇಜ್ ಅಂದರೆ ನೀವು ಮಾರ್ಕ್ಸ್ ತಪ್ಪು ಹಾಕಿದ್ದೀರಾ ಅಥವಾ ಟೋಟಲ್ ಮಾರ್ಕ್ಸ್ ತಪ್ಪು ಹಾಕಿದೆ ಅಂತ ಅರ್ಥ ಆಗುತ್ತೆ. ಸರಿಯಾಗಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಮತ್ತೆ ನಿಮಗೆ ಕೆಳಗಡೆ ಸೇವ್ ಅಂತಿದೆ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆದ ನಂತರ ಮತ್ತೆ ನೆಕ್ಸ್ಟ್ ಅಂತಿದೆ ನೋಡಿ, ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಕೆಲವು ಸಲ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮುಗಿದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ ಆಟೋಮೆಟಿಕ್ ಆಗಿ ನಿಮಗೆ ನಿಮ್ಮ ಮಾರ್ಕ್ಸು, ಸ್ಕೂಲ್ ನೇಮು, ರಿಜಿಸ್ಟ್ರೇಷನ್ ನಂಬರು ನಿಮಗೆಲ್ಲನೂ ಕೂಡ ಆಟೋಮೆಟಿಕ್ ಆಗಿ ಡಾಟಾ ಪೇಜ್ ಆಗುತ್ತೆ. ಕೆಲವು ಡಾಟಾ ಪೇಜ್ ಆಗಿಲ್ಲ ಅಂದರೆ ಮಾತ್ರ ಮ್ಯಾನ್ಯುವಲ್ ಆಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಾವೀಗ 3ನೇ ಸ್ಟೆಪ್ಪಿಗೆ ಬಂದಿದ್ದೆ. 3ನೇ ಸ್ಟೆಪ್ 12th PUCದು ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕಂತ ತೋರಿಸ್ತಾ ಇದೆ. ಇವಾಗ ನೋಡಿ, ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, 3ನೇ ಸ್ಟೆಪ್ಪು ನಿಮಗಿಲ್ಲಿದೆ. ಸೊ 3ನೇ ಸ್ಟೆಪ್ಪಲ್ಲಿ ಇದ್ದೀವಿ ನಾವು. ಇವಾಗ ಯಾವುದೇ ಥರ ಅವಸರು ಮಾಡಬಾರ್ದು. ಅವಸರು ಮಾಡಿ ಏನಾದರೂ ತಪ್ಪಾದ ಮಾಹಿತಿಯನ್ನು ಮಾಡಿಕೊಂಡ್ರೆ ನಮ್ಮೊಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಲೋ ಆಗಿ ಕರೆಕ್ಟಾಗಿ ನೋಡಿಕೊಂಡು ಎಂಟ್ರನ್ನ ಮಾಡಬೇಕು. ನೋಡಿ, ಪರೀಕ್ಷೆ ವಿವರ, ಅಪ್ಲೋಡ್ ITI ಡಿಪ್ಲೊಮಾ ಕ್ವಾಲಿಫಿಕೇಷನ್ ಡೀಟೇಲ್ಸು ಇಫ್ ಅಪ್ಲಿಕೇಬಲ್ ಅಂತಿದೆ. ಸೊ ITI ಡಿಪ್ಲೊಮದು ಏನಾದಿದ್ದರೆ ಅದನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸ್ಟೆಪ್ 6 ಓನ್ಲಿ 12th PUC ಡೀಟೇಲ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಹಿಯರ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಹ್ಯಾವ್ ಕಂಪ್ಲೀಟೆಡ್ 12th PUC ಅಂತಿದೆ, ಇದನ್ನು ಎಸ್ ಅಂತ ತೊಗೊಳ್ಳಿ. ಎಸ್ ಅಂತ ತಗೊಂಡ ನಂತರ ನೋಂದಣಿ ಸಂಖ್ಯೆ ಕೇಳ್ತಾ ಇದೆ. ಇಲ್ಲಿ PUC ನೋಂದಣಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. PUC ರಿಜಿಸ್ಟ್ರೇಷನ್ ನಂಬರು ಇರುತ್ತೆ, ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಸೊ ನೋಂದಣಿ ಸಂಖ್ಯೆ ಹಾಕಿದ ನಂತರ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಕೇಳ್ತಾ ಇದೆ. ಇಲ್ಲಿ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷ ಪಾಸ್ ಆಗಿದ್ದೀರಾ ಒಂದು PUC ಅದನ್ನು ಇಯರ್ ಹಾಕ್ಕೊಳ್ಳಿ. ಅದನ್ನು ಮಂತ್ ಕೇಳ್ತಾ ಇದೆ. ಮಂತ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ಯಾವ ಒಂದು ಮಂತಿಗೆ ನೀವು ಪಾಸಿಂಗ್ ಆಗಿದ್ದೀರ ಅಂತ ಅಲ್ಲಿ ಇಯರ್ ಮತ್ತು ಪಾಸ್ ಇರುತ್ತೆ, ಮಂತ್ ಇರುತ್ತೆ, ಹಾಕ್ಕೊಳ್ಳಿ. ಹಾಗಂತ ಬೋರ್ಡ್ ಕೇಳ್ತಾ ಇದೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ, ಆ ಒಂದು ಬೋರ್ಡ್ನ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ನಂತರ ನೇಮ್ ಇನ್ PUC ಅಂತಿದೆ. PUC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಆ ಒಂದು ನೇಮನ್ನು ಇಲ್ಲಿ ಹಾಕ್ಕೊಳ್ಳಿ. ಅಂದರೆ ಕಾಲೇಜ್ ಹೆಸರು ಕೇಳ್ತಾ ಇದೆ, ಯಾವ ಒಂದು ಕಾಲೇಜಲ್ಲಿ PUC ಸ್ಟಡಿ ಮಾಡಿದ್ದೀರಾ ಆ ಒಂದು ಕಾಲೇಜ್ ಹೆಸರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡಿದ ನಂತರ ಸರಿಯಾಗಿ ಡಾಟಾ ಮಾಡಿದ್ದೀವಿ ಇಲ್ಲ ಅಂತ ಒಂದು ಸಲ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮಾರ್ಕ್ಸ್ ಅಂತ ಕೇಳ್ತಾ ಇದೆ. ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ನೀವು PUCನಲ್ಲಿ ಒಟ್ಟು 600 ಇರ್ತವೆ, 600 ಅಂತ ಇಲ್ಲಿ ಹಾಕ್ಕೊಳ್ಳಿ. ಆನಂತರ ತೊಗೊಂಡಿರುವಂಥ ಅಪ್ಡೇನ್ ಮಾರ್ಕ್ಸು 600ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಆ ಒಂದು ಮಾರ್ಕ್ಸನ್ನು ಎಂಟ್ರ್ ಮಾಡಿ. ಶೇಕಡಾವಾರು ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ತೋರಿಸುತ್ತೆ.
ಅದಾದ ನಂತರ ಇಲ್ಲಿ ಸ್ಟ್ರೀಮ್ ಅಂತ ಕೇಳ್ತಾ ಇದೆ. ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ. ಇದರಲ್ಲಿ ನಿಮ್ಮದು ಯಾವುದಿದೆ, ಆರ್ಟ್ಸ್ ಮಾಡಿದ್ದೀರಾ, ಸೈನ್ಸ್ ಮಾಡಿದ್ದೀರಾ, ಕಾಮರ್ಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಯಾವುದಿದೆ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಕೆಳಗಡೆ ಸೇವ್ ಅಂತಿದೆ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ, ಇವಾಗ 4ನೇ ಸ್ಟೆಪ್ಪಲ್ಲಿ ಬಂದಿದ್ದೀವಿ ನಾವು, ರಿಸರ್ವೇಷನ್ನು. ಒಟ್ಟು 10 ಸ್ಟೆಪ್ ಇದ್ದಾವೆ. 10ರಲ್ಲಿ ಇವಾಗ 4ನೇ ಸ್ಟೆಪ್ ಇದ್ದೀವಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸ್ಟೆಪ್ 4 ಆಫ್ 10 ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಗ HK 370 ಆದಾಯ ಮತ್ತು ಗ್ರಾಮೀಣ ವಿವರವನ್ನು ಹಾಕೋದಿರುತ್ತೆ. ಮೊದಲಿಗೆ ಮೀಸಲಾತಿ ಕ್ಯಾಟಗರಿ ರಿಸರ್ವೇಷನ್ ಅಂತಂದರೆ ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತಿದೆ. ನೀವು GM ಆಗಿದ್ದರೆ ಇಲ್ಲಿ ನೋ ಅಂತ ತೊಗೋಬೇಕಾಗುತ್ತೆ. ನಾವು ಬೇರೆ ವರ್ಗವನ್ನು GM ಹೊರತುಪಡಿಸಿ ಬೇರೆದಕ್ಕೆ ಮಾಡ್ತಾ ಇದ್ದೀನಿ, ಹಾಗಾಗಿ ಎಸ್ ಅಂತ ತೊಗೊತಾ ಇದ್ದೀನಿ. ಎಸ್ ಅಂತ ಕೊಟ್ಟ ನಂತರ ನಾವು ಇಲ್ಲಿ ಆಡಿ ಸಂಖ್ಯೆ ಕೇಳುತ್ತೆ. GM ಆಗಿದ್ದರೆ ಮಾತ್ರ ಇಲ್ಲಿ ನೀವು ನೋ ಅಂತ ತೊಗೋಬೇಕಾಗುತ್ತೆ. GM ಹೊರತುಪಡಿಸಿ 2A, 2B, ಥರ್ಡ್ ಎ, ಥರ್ಡ್ ಬಿ, SC ST ಆಗಿದ್ದರೆ ನೀವು ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ತೊಗೊಂಡಾಗ ನಿಮಗೆ ಇಲ್ಲಿ ಹಾಡಿ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಹಾಡಿ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗೆ ಕೂಡ ಕ್ಯಾಸ್ಟ್ ಫ್ರಮ್ ಆಡಿ ಸರ್ವಿಸ್ ಅಂತಿದೆ. ಮೇಲೆ ನೀವು ಆಡಿ ನಂಬರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಡಾಟಾ ಪೇಚ್ ಆಗಿ ನಿಮಗೆ ತೋರಿಸುತ್ತೆ ಡಾಟಾ. ಇಲ್ಲಿ ನೀವು ಆಡಿ ನಂಬರ್ ಎಂಟರ್ ಮಾಡಿದ ನಂತರ ನಿಮಗೆ ಇಲ್ಲಿ ಯಾವೊಂದು ಮೀಸಲಾತಿ ವರ್ಗ ಇದೆ ಆ ಒಂದು ಕ್ಯಾಟಗರಿ ತೋರಿಸುತ್ತೆ. ಇಲ್ಲಿ ಜಾತಿ ಹೆಸರು ತೋರಿಸುತ್ತೆ. ಇಲ್ಲಿ ಆ್ಯಕ್ಚುಲ್ ಕ್ಯಾಂಡಿಡೇಟ್ ನೇಮ್ ಇಂಗ್ಲೀಷಿಗೆ ಏನಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆ ಒಂದು ಹೆಸರು ತೋರಿಸುತ್ತೆ. ಕನ್ನಡದಲ್ಲಿ ಹೆಸರು ಏನಿದೆ ಆ ಒಂದು ಹೆಸರು ಬರುತ್ತೆ. ಇಲ್ಲಿ ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂತಿದೆ, ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ವೆರಿಫಿಕೇಷನ್ ಒಂದೊಂದು ಆಪ್ಷನ್ ಇದೆ ನೋಡಿ, ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ. ಸೊ ವೆರಿಫಿಕೇಷನ್ ಆಗ್ತಿರ್ಬೋದು ಮುಂದೆ. ಸೊ ವೆರಿಫಿಕೇಷನ್ ಬಂದಿದೆ. ಸೊ ಇದೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಜಾತಿ ಪ್ರಮಾಣ ಪತ್ರದ್ದು. ಆನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ನಿಮಗೆ ಧರ್ಮದ ವಿವರ ಅಂತ ಕೊಟ್ಟಿದೆ, ರಿಲಿಜನ್ ಡೀಟೇಲ್ಸು. ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್, ಸಿಖ್, ಜೈನ್, ಪಾರಿಸ್ ಎಲ್ಲ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕಲ್ಯಾಣ ಕರ್ನಾಟಕ HK ಮೀಸಲಾತಿ ಅಂತಿದೆ. ನಿಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಆ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ಅದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ನಂತರ ಇಲ್ಲಿ ಹಾಡಿ ಸಂಖ್ಯೆ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಥವಾ HK ಭಾಗದ ಒಂದು 370 ಏನಿದೆ ಅದನ್ನು ಒಂದು ಹಾಡಿ ನಂಬರ್ನಲ್ಲಿ ಎಂಟ್ರ್ ಮಾಡಿ. ನೋಡಲಿ ಹಾಡಿ ನಂಬರ್ನ ಎಂಟ್ರ್ ಮಾಡಿದೆ ನಾನು. 370 ಹಾಡಿ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ನಾನು ಇಲ್ಲಿ ಕೆಳಗಡೆ ಇಂಗ್ಲೀಷಲ್ಲಿ ಹೆಸರು, ಕನ್ನಡದಲ್ಲಿ ಹೆಸರು ತೋರಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಆಡಿ ಸರ್ವಿಸ್ ನೇಮ್ ಮ್ಯಾಚ್ ಅಂತಿದೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನೇಮ್ ಮ್ಯಾಚ್ ಆಗ್ತಾ ಇದೆ. ಮತ್ತು ಇಲ್ಲಿ ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಪೆಂಡಿಂಗ್ ಅಂತ ಬರಬಾರ್ದು, ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ನೇಮ್ ಅಂತೂ ಕರೆಕ್ಟಾಗಿದೆ, ಸರ್ಟಿಫಿಕೇಟ್ ಕೂಡ ವ್ಯಾಲಿಡ್ ಇದೆ, ಡೇಟ್ ಯಾವುದೇ ರೀತಿ ಮುಗಿದಿಲ್ಲ. ಸೊ ಅಂದ್ರೆ ಕೂಡ ಈ ರೀತಿಯಾಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಸೊ ಅದು ಆ ರೀತಿಯಾಗಿ ಬರ್ತಾ ಇದೆ. ಸೊ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂತಿದೆ. ರೂರಲ್ ಸ್ಟಡಿ ಕೋಟಾ. ನೀವು ರೂರಲ್ ಅಧ್ಯಯನ ಮಾಡಿದರೆ ಅಂದರೆ 1 ರಿಂದ 10ನೇ ತರಗತಿ ಗ್ರಾಮೀಣ ಭಾಗದಲ್ಲಿ ಸ್ಟಡಿ ಮಾಡಿದರೆ ಅದಕ್ಕೆ ಎಸ್ ಅಂತ ತೊಗೋಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಸ್ಟಡಿ ಮಾಡಿಲ್ಲ, ಸಿಟಿಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ನೀವು ವ್ಯಾಪ್ತಿಯಲ್ಲಿ ನೀವು ಡಿಸ್ಟಿಕ್ ಲೆವೆಲಲ್ಲಿ ಸ್ಟಡಿ ಮಾಡಿದರೆ ಅದು ನಿಮಗೆ ರೂರಲ್ ಬರೋದಿಲ್ಲ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ 1 ರಿಂದ 10 ಓದಿದ್ರೆ ಮಾತ್ರ ಎಸ್ ಅಂತ ಕೊಡಬೇಕಿಲ್ಲ, ಅದನ್ನು ನೋ ಅಂತಲೇ ಕ್ಲಿಕ್ ಮಾಡಿ. ಅದರ ನಂತರ ಇಲ್ಲಿ ಡಿಸ್ಟಿಕ್ ಪ್ರಿಫರೆನ್ಸ್ ಫಾರ್ VAO ಅಂತಿದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಫಾರ್ RPC ಕಲ್ಯಾಣ ಕರ್ನಾಟಕ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವೊಂದು ಡಿಸ್ಟಿಕ್ಗೆ ನೀವು ಪ್ರಿಫರೆನ್ಸನ್ನು ಕೊಡ್ತೀರಾ ಆ ಒಂದು RPCಗೆ, ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಯಾವೊಂದು ಡಿಸ್ಟಿಕ್ಗೆ ನೀವು ಪ್ರಿಫರೆನ್ಸ್ ಕೊಡ್ತೀರಾ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಯಾವೊಂದು ಡಿಸ್ಟಿಕ್ ಇದೆ ಆ ಒಂದು ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. RPC ಪೋಸ್ಟಲ್ಲಿ ನಾನು ಕಲ್ಯಾಣ ಕರ್ನಾಟಕ ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ KK ಪೋಸ್ಟ್ ಇದೆ ನೋಡಿ, ಡಿಸ್ಟಿಕ್ ಫಾರ್ VAO KK ಪೋಸ್ಟ್ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಈ 3 ಇದ್ದಾವೆ. 3ರಲ್ಲಿ ಯಾವುದೋ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪ್ರಿಫರೆನ್ಸನ್ನು ಕೊಟ್ಟಂಗೆ ಆಗುತ್ತೆ. ಪ್ರಿಫರೆನ್ಸ್ ಕೊಟ್ಟ ನಂತರ ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೇವ್ ಕೊಟ್ಟ ನಂತರ ಆಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿ. ನಾನು ಸೇವ್ ಅಂತ ಕೊಟ್ಟರು ಕೂಡ ಸೇವ್ ಆಗ್ತಾ ಇಲ್ಲ, ಅದು ಇಲ್ಲಿ ಎರರ್ ಬರ್ತಾ ಇದೆ ನೋಡಿ. ನಿಮಗೂ ಕೂಡ ಈ ರೀತಿಯಾಗಿ ಏನು ಎರರ್ ಬರ್ತಾ ಇದ್ದರೆ ಇಲ್ಲಿನ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ 370 ಆಗಿರ್ಬೋದು, ಇಲ್ಲಿ ನೇಮ್ ಮಿಸ್ ಮ್ಯಾಚ್ ಕನ್ನಡ ಮತ್ತು ಇಂಗ್ಲೀಷ್ ತೋರಿಸುತ್ತೆ. ಇಲ್ಲಿ ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂತಿದೆಲ್ಲ ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅಂತ ಕ್ಲಿಕ್ ಮಾಡಬೇಕು.
ಇದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಪೆಂಡಿಂಗು ಮತ್ತು ಸೇಮ್ ಅಂತಿದೆ. ಎರಡು ಕೂಡ ಸೇಮ್ ಇದ್ದರೆ ಸೇಮ್ ತೊಗೋಬೇಕು. ಯಾಕಂದರೆ ಕೆಲವೊಬ್ರು ಆಧಾರ್ ಕಾರ್ಡಲ್ಲಿ ಹೆಸರು ಬೇರೆ ಇರುತ್ತೆ, ಸ್ಕೂಲು SLCನಲ್ಲಿ ಬೇರೆ ಇರುತ್ತೆ. ಆಗ ಅಂಥವ್ರಿಗೆ ಮಿಸ್ ಇರುತ್ತೆ, ಆಗ ಪೆಂಡಿಂಗ್ ಅಂತ ಬಂದಿರುತ್ತೆ. ಸೊ ಇಲ್ಲಿ ನಮ್ಮದು ಹೆಸರು ಸೇಮ್ ಇದೆ, 3 ಸೆಂಟರ್ನಲ್ಲಿ ಸೇಮ್ ಇದೆ, ಆಧಾರ್ ಕಾರ್ಡಲ್ಲಿ ಸೇಮ್ ಇದೆ, SLC ಮಾರ್ಕ್ಸ್ಗಳಲ್ಲಿ ಸೇಮ್ ಇದೆ. ಹಾಗಾಗಿ ಇಲ್ಲಿ ಸೇಮ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಕೂಡ ಇದನ್ನು ಸೇವ್ ಅಂತ ಟಿಕ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸೇವ್ ಅಂತ ಕ್ಲಿಕ್ ಮಾಡಿ. ನೋಡಿ ನಾನು ಸೇಮ್ ಅಂತ ಹಾಕ್ಕೊಂಡಿದ್ದೀನಿ. ಸೇಮ್ ಹಾಕ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದಿದೆ, ಕ್ಲೈಮ್ ಎಕ್ಸಾಮ್ಷನ್ ಅಂತ ಕೊಟ್ಟಿದ್ದಾರೆ. ಕ್ಲೈಮ್ಸ್ ಆ್ಯಂಡ್ ಎಕ್ಸಾಮ್ಷನ್, ಜನರಲ್ ಕ್ಲೈಮ್ಸ್ ಎಲಿಜಿಬಿಲಿಟಿ, ಡ್ಯೂ ಕ್ಲೈಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಅಂತಿದೆ. PDP ನಿಮಗೆ ಸರ್ಟಿಫಿಕೇಟ್ ಇದ್ದರೆ ಇದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. PDF ಸರ್ಟಿಫಿಕೇಟು, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ನು PDF ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ತೊಗೋಬೇಕಿಲ್ಲ ಅಂದರೆ ನೋ ಅಂತ ಕೊಡಿ. ಯು ಬೀನ್ ಡಿಬಾರ್ಡ್ ಫ್ರಮ್ KPSC ಎಕ್ಸಾಮ್ಸ್ ಇದೆ. ನೀವು ಈ ಮುಂಚೆ KPSCನಲ್ಲಿ ಅಥವಾ KEನಲ್ಲಿ ಡಿಬಾರ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಆಗಿದ್ದರೆ ಎಸ್ ಅಂತ ಕೊಡಬೇಕು, ಆಗಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ನಂತರ ಯು ಬೀನ್ ಕನ್ವಿಕೇಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸ್ ಅಂತಿದೆ. ಯಾವ್ದಾದ್ರು ಕ್ರಿಮಿನಲ್ ಕೇಸಿಗೆ ಒಳಪಟ್ಟಿದ್ದೀರಾ ಅಂತ ಕೇಳುತ್ತೆ. ಕ್ರಿಮಿನಲ್ ಕೇಸ್ ಯಾವ ಇಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ಡೂ ಯಾವ ಕಂಪ್ಯೂಟರ್ ನಾಲೆಜ್ ಅಂತಿದೆ. ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ನಾನು ಆಗ್ತಾ ಇರುವಂಥ ವಿದ್ಯಾರ್ಥಿದು ಕಂಪ್ಯೂಟರ್ ನಾಲೆಜ್ ಇದೆ, ಕಂಪ್ಯೂಟರ್ ನಾಲೆಜ್ ಎಸ್ ಅಂತ ತೊಗೊತಾ ಇದ್ದೀನಿ. ಅದನಂತರ ಡೂ ಯಾವ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತಿದೆ. ಸೊ ಯಾವುದಾದ್ರೂ ಒಂದು ಅಧಿಕೃತವಂಥ ಕಂಪ್ಯೂಟರ್ ಸೆಂಟರ್ನಲ್ಲಿ ನಿಮಗೆ ಸರ್ಟಿಫಿಕೇಟ್ ಪಡೆದಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆಯಲ್ಲ ಅಂತ. ಸೊ 6 ಮಂತ್ ಕೋರ್ಸು, 1 ಇಯರ್ ಕೋರ್ಸು, 1.5 ಕೋರ್ಸು ಎಲ್ಲ ಕೊಟ್ಟಿದ್ದಾರೆ. ನೋಡಿ ಕಂಪ್ಲೀಟೆಡ್ ಡಿಪ್ಲೊಮಾ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಕೋರ್ಸ್ದು ಮುಗಿದಿರುತ್ತೆ, ಯಾವ ಕೋರ್ಸ್ ನಿಮಗೆ ಅದನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಏಜ್ ರಿಲೇಷನ್ಸ್ ಕೇಳುತ್ತೆ, ಡೀಟೇಲ್ಸು ಏಜ್ ರಿಲೇಷನ್ ಟೈಪ್ ಅಂತ ಕೇಳ್ತಾ ಇದೆ. ಇಲ್ಲಿ ಬಾಂಡೆಡ್ ಲೇಬರು, ಸೆನ್ಸೇಷನ್, ಡಿಪಾರ್ಟ್ಮೆಂಟ್ ಆಫ್ ಸರ್ವಿಸು, ಡಿಫ್ರೆಂಟ್ ಲೇಬಲ್ಡು. ಇದರಲ್ಲಿ ನಿಮಗೆ ಅನ್ವಯಿಸಿದ್ರೆ ಮಾತ್ರ ಇದನ್ನು ನೀವು ಹಾಕೋಬೇಕು, ಇಲ್ಲಾಂದರೆ ಅದನ್ನು ಹಾಗೆ ಬಿಡಿ, ಯಾವುದೇ ಥರ ತುಂಬೋದು ಬೇಡ. ನಂತರ ವಿಭಿನ್ನ ಶಕ್ತಿ ಉಳ್ಳವರಾಗಿ ಮೀಸಲಂತ ಡಿಫ್ರೆಂಟ್ ಏಬಲ್ಡ್ ಸರ್ವಿಸ್ ಅಂತಿದೆ. ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸುವಿರಾ ಅಂತ ಕೇಳುತ್ತೆ. ವಿಶೇಷ ಚೇತನ ಬಯಸಲು ಇದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕೇಳುತ್ತೆ ಯಾವೊಂದು ಅಂಗವಿಕಲ ಇದೆ ಅಂತ. ವಿಭಿನ್ನ ಶಕ್ತಿಗಳ ಪ್ರಕಾರ ಆಯ್ಕೆ ಮಾಡಿ ಅಂತಿದೆ. ಡಿಫ್ರೆಂಟ್ ಏಬಲ್ ಟೈಪ್ ಅಂತ ಕೇಳುತ್ತೆ. ಲೋ ವಿಷನ್ನು, ಡೀಪ್ ಹಾರ್ಡ್ ಹಿಯರಿಂಗು, ಬೋತ್ ಆರ್ಮ್ಸು, ಬೋತ್ ಲೆಗ್, 1 ಆರ್ಮು 1 ಲೆಗ್, ಈ ರೀತಿಯಾಗಿ ಅಂಗವಿಕಲತೆ ಏನಿದೆ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದು ಅಂಗವಿಕಲರಿಗೆ ಅನ್ವಯಾಗುತ್ತೆ. ಯಾವುದೇ ಥರ ನಿಮ್ಗೆ ಅಂಗವಿಕಲ ಇಲ್ಲ ಅಂದರೆ ಇದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಮಾಡಿದ ನಂತರ ಸೇವ್ ಡೀಟೇಲ್ಸ್ ಅಂತಿದೆ ನೋಡಿ. ಈ ಒಂದು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಡಾಟಾ ಸೇವ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೇವ್ ಅಂತ ಕೊಟ್ಟರೆ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈ ಕೆಳಗೆ ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದಿದೆ, 6ನೇ ಸ್ಟೆಪ್ಪಿಗೆ ಬಂದಿದೆ. ಶಿಕ್ಷಣ ಅರ್ಹತೆ ವಿವರಗಳು, ಕ್ವಾಲಿಫಿಕೇಷನ್ ಡೀಟೇಲ್ಸು. ಇಲ್ಲಿ ಅರ್ಹತೆ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಅರ್ಹತೆ ಪ್ರಕಾರ ಕ್ವಾಲಿಫಿಕೇಷನ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪ್ಲೊಮೊ, ITI, JOC, JODC, JLDC, UG ಡಿಗ್ರಿ ಅಂತ ಕೇಳ್ತಾ ಇದೆ. ಅವಾಗಲೇ ನಾವು PUCದು ಕೂಡ ಆ್ಯಡನ್ನು ಮಾಡಿದ್ದೇವೆ, ಡೀಟೇಲ್ಸ್ ಹಾಕಿದ್ವಿ. ಇವಾಗ ಡಿಪ್ಲೊಮೊ, ITI, JODC, UG ಡಿಗ್ರಿ ಕೇಳ್ತಾ ಇದೆ. ಸೊ ಡಿಗ್ರಿದು ಏನಾದರೂ ನೀವು ಆ್ಯಡ್ ಮಾಡ್ಬೇಕಂದ್ರೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೋಡಿ UG ಡಿಗ್ರಿ ತೊಗೊಂಡಿದೆ. ನೀವು ಡಿಗ್ರಿದು ಕೂಡ ಕ್ವಾಲಿಫಿಕೇಷನ್ ನೀವು ಏನಿದೆ ನಿಮ್ಮದು ಡಿಗ್ರಿ ಮುಗಿದಿದ್ರೆ ಆ ಒಂದು ಡಿಗ್ರಿದು ಕ್ವಾಲಿಫಿಕೇಷನ್ ನೀವು ಹಾಕ್ಕೋಬೋದು. ಇಲ್ಲ ನಮ್ಮದು PUC ಮಾತ್ರ ಮುಗಿದಿದೆ ಅಂದರೆ PUC ಮಾತ್ರ ಹಾಕಬೇಕಾಗುತ್ತೆ. ಇಲ್ಲಿ ಡಿಗ್ರಿ ಮುಗಿದಿಲ್ಲ ಅಂದರೆ ಹಾಕೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಡಿಗ್ರಿದು ಮಾತ್ರ ಹಾಕಂಗಿದ್ರೆ ಹಾಕ್ಬೋದು. ಡಿಗ್ರಿದು ಬೇಡ ನಮಗೆ ಅಂದರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಸೇವ್ ಅಂತಿದೆ ನೋಡಿ, ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಏನಾದರೂ ಮೇಲಿರುವ ಡಾಟಾ ನೀವು ಫಿಲ್ ಮಾಡಿದರೆ ಇದನ್ನು ಸೇವ್ ಅಂತ ಕೊಟ್ಟರೆ ಡಾಟಾ ಸೇವ್ ಆಗುತ್ತೆ. ಇವೇನು ಡಾಟಾ ನಿಮಗೆ ಬೇಕಾಗಿಲ್ಲ ಅಂದರೆ ಇವರು ರಿಮೂವ್ ಅಂತಿದೆ ನೋಡಿ, ರಿಮೂವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಮೇಲಿರೋ ಡಾಟಾ ಡಿಲೀಟ್ ಆಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಅಂತಿದೆ ನಿಮಗೆ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಈ ಒಂದು ಡಿಗ್ರಿ ಕ್ವಾಲಿಫಿಕೇಷನ್ ಯಾಕೆ ಹೇಳ್ತದಪ್ಪ ಅಂದರೆ ನೆಕ್ಸ್ಟ್ ಟೈಮು KEನಲ್ಲಿ ಯಾವುದೇ ಥರ ಒಂದು ಡಿಗ್ರಿ ಮೇಲೆ ಕ್ವಾಲಿಫಿಕೇಷನ್ ಮೇಲೆ ಯಾವುದನ್ನು ಕನ್ಫರ್ಮ್ ಆದರೆ ಜಾಬು, ಆವಾಗ ನಿಮಗೆ ಈ ಒಂದು ಡಿಗ್ರಿದು ಆ್ಯಡ್ ಮಾಡಿರ್ತೀರಲ್ಲ ಆವಾಗ ನಿಮಗೆ ಈ ಒಂದು ಡಿಗ್ರಿದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಿಗ್ರಿದು ನಿಮಗೆ ಕೇಳ್ತಾ ಇದೆ. ಸೊ ಡಿಗ್ರಿ ಮುಗಿದವರು ನೀವು ಆ್ಯಡ್ ಮಾಡ್ಕೋಬೋದು. ಡಿಗ್ರಿ ಡೀಟೇಲ್ಸನ್ನು ಹಾಕಿಸಿ ಆ್ಯಡ್ ಮಾಡ್ಕೊಳ್ಳಿ. ಡಿಗ್ರಿ ಮುಗಿದಿಲ್ಲ ಅವ್ರದ್ದು ಅದೇನು ತಲೆ ಕೆಡಿಸ್ಕೊಳ್ಳಿ, ಅದನ್ನು ಹಾಗೆ ಖಾಲಿ ಬಿಡಿ. ಖಾಲಿ ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಇದಿರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. 7ನೇ ಸ್ಟೆಪ್ಪು. 7ನೇ ಸ್ಟೆಪ್ಪಲ್ಲಿ ಕೆಲಸದ ಅನುಭವ ಇದೆ, ವರ್ಕ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಎಂಟ್ರಿ ಮಾಡೋದಿದ್ದರೆ ಇಲ್ಲಿ ನಿಮಗೆ ಸಂಸ್ಥೆಯ ಪ್ರಕಾರ ಅಂತಿದೆ. ಯಾವೊಂದು ಸಂಸ್ಥೆಯಲ್ಲಿ ಮಾಡಿದ ಎರಡು ಸಂಸ್ಥೆ ಅಥವಾ ಬೋರ್ಡಲ್ಲಿ, ಕಾರ್ಪೊರೇಷನಲ್ಲಿ, ಗೌರ್ಮೆಂಟಲ್ಲಿ ಅಥವಾ ಪ್ರೈವೇಟಲ್ಲಿ ಏನಾದರೂ ನಿಮಗೆ ಅನುಭವ ಇದ್ದರೆ, ಏನಾದರೂ ಕೆಲಸ ಮಾಡಿದ್ದರೆ ಮಾತ್ರ ಇಲ್ಲಿ ಹಾಕೋಬೇಕಾಗುತ್ತೆ. ಎಲ್ಲಿ ಮಾಡಿದರೆ ಈ ಒಂದು ವಲಯ ಇದೆಲ್ಲ ಎರಡು ಸಂಸ್ಥೆಯಲ್ಲಿ, ಬೋರ್ಡಲ್ಲಿ ಯಾವುದೇ ಥರ ಬೋರ್ಡ್ ಇರ್ಬೋದು,
ಕಾರ್ಪೊರೇಷನ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು ಇದ್ದರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಏನು ಕೆಲಸ ಮಾಡಿಲ್ಲ ಅಂದರೆ, ಯಾವುದಾರ ಕೆಲಸ ಮಾಡಿಲ್ಲ ಅಂದರೆ ಇದನ್ನು ತುಂಬೋದು ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಮಾಡಿದರೆ ಮಾತ್ರ ನೀವು ಎಲ್ಲಿ ಮಾಡಿದ್ದೀರಾ, ಏನು ಹುದ್ದೆಯಲ್ಲಿ ಮಾಡಿದ್ದೀರಾ, ಯಾವ ದಿನಾಂಕಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಯಾವ ದಿನಾಂಕಕ್ಕೆ ಬಿಟ್ಟಿದ್ದೀರಾ, ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲೆಲ್ಲ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇದ್ದವರು, ಕೆಲಸ ಮಾಡಿದವರು ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಕೆಲಸ ಎಲ್ಲಿ ಮಾಡಿಲ್ಲ, ನಾವು ಖಾಲಿ ಇದ್ದೀವಿ, ವಿದ್ಯಾರ್ಥಿ ಆಗಿದ್ದೀವಿ, ಜಸ್ಟ್ ಓದ್ತಾ ಇದ್ದೀವಿ ಅಂದರೆ ಇದನ್ನೇನು ತುಂಬೋದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇದ್ದವರು ತುಂಬಿಗೇಸಿ ಆ್ಯಡ್ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡಾಟಾ ಆ್ಯಡ್ ಆಗುತ್ತೆ. ಸೊ ಏನು ಕೆಲಸ ಮಾಡಿಲ್ಲ ಅನ್ನೋರು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಇವಾಗ ನಾವು 8ನೇ ಸ್ಟೆಪ್ಪಿಗೆ ಬಂದಿದ್ದೀವಿ. 8ನೇ ಸ್ಟೆಪ್ಪಲ್ಲಿ ಬಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. 8ನೇ ಸ್ಟೆಪ್ಪಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಓನ್ಲಿ JPG ಅಲೌಡ್, ಸೈಜ್ ಲೆಸ್ ದೆನ್ 1 MB ಅಂತಿದೆ. ನೋಡಿ 1 MBವರೆಗೂ ನೀವು ಅಪ್ಲಿಕೇಶನ್ ಅಪ್ಲೋಡನ್ನು ಮಾಡ್ಬೋದು. ಫೋಟೋ ತುಂಬಾ ಕ್ಲಾರಿಟಿ ಆಗಿರಲಿ. 1 MB ಕೊಟ್ಟಿದ್ದಾರೆ ನಿಮಗೆ ಅಂದರೆ 1000 KB ನೀವು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಸಿಗ್ನೇಚರ್ ಮತ್ತು ಫೋಟೋ. ಸೊ ಇಲ್ಲಿ ನಿಮಗೆ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆಲ್ಲ ಚೂಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತಿದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡಿರೋದನ್ನು ಕೂಡ ವ್ಯೂ ಕೂಡ ಮಾಡ್ಬೋದು, ಪ್ರಿವ್ಯೂ. ಇದನ್ನು ಕೂಡ ಅಷ್ಟೇ ಸಿಗ್ನೇಚರು ಚೂಸ್ ಫೈಲ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಮಾಡ್ಕೊಳ್ಳಿ. ಫೋಟೋ ಮತ್ತು ಸಿಗ್ನೇಚರು ಎರಡು ಕೂಡ ಅಪ್ಲೋಡ್ ಆಗುತ್ತೆ. ಈ ರೀತಿ ಬರಬೇಕು, ಅಪ್ಲೋಡೆಡ್ ಅಂತ ಬರುತ್ತೆ. ನೋಡಿ ಅಪ್ಲೋಡ್ ಅಂದರೆ ಎರಡು ಕೂಡ ಅಪ್ಲೋಡನ್ನು ಮಾಡಿದ್ದೀನಿ, ಸಿಗ್ನೇಚರ್ ಮತ್ತು ಫೋಟೋ ಎರಡು ಮಾಡಿದ್ದೀನಿ. ಮಾಡಿದ ನಂತರ ಮತ್ತೆ ಇಲ್ಲಿ ನಿಮಗೆ ಕೆಳಗಡೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದೆ. ಪ್ರಿವ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ಇಷ್ಟೊತ್ತು ಏನು ಫಿಲ್ ಮಾಡಿದ್ದೀವಿ ನಾವು ಅದನ್ನೆಲ್ಲ ನಿಮ್ಗೆ ಡೀಟೇಲ್ ಆಗಿ ಬರುತ್ತೆ. ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೆ ನೋಡ್ಕೋಬೋದು ಈ ಒಂದು ಪ್ರಿವ್ಯೂನಲ್ಲಿ. ಒಂದು ಸಲ ನೀವು ಪ್ರಿವ್ಯೂ ಮಾಡಲೇಬೇಕು. ಇದನ್ನು ಪ್ರಿವ್ಯೂ ಅಂತ ಕೊಟ್ಟ ನಂತರ ಮೊದಲಿಂದ ಇಲ್ಲಿವರೆಗೆ ಏನು ಫಿಲ್ ಮಾಡಿದ್ದು ಅದೆಲ್ಲ ಡಾಟಾ ನಿಮಗೆ ಶೋ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಎಲ್ಲಾದರೂ ತಪ್ಪಾಗಿದ್ದರೆ ಡಾಟಾನ ಎಡಿಟನ್ನು ಮಾಡ್ಕೋಕ್ಕೆ ಅವಕಾಶ ಇದೆ. ಏನು ತಪ್ಪಾಗಿಲ್ಲ ಅಂದರೆ ನಿಮಗೆ ಸೇವ್ ಅಂತ ಕೆಳಗಡೆ ಇದೆ ನೋಡಿ, ಈ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ 9ನೇ ಸ್ಟೆಪ್ಪಿಗೆ ಬಂದಿದ್ದೀವಿ ನಾವು. 9ನೇ ಸ್ಟೆಪ್ಪಲ್ಲಿ ಏನಪ್ಪ ಅಂದ್ರೆ ನೋಡಿ 10ರಲ್ಲಿ 9ಕ್ಕೆ ಬಂದಿದ್ದೀವಿ. ಇನ್ನು ಒಂದು ಸ್ಟೆಪ್ ಮಾತ್ರ ಬಾಕಿ ಇದೆ, ಡಿಕ್ಲರೇಷನ್ ಘೋಷಣೆಗೆ ಮಾಡೋದಿರುತ್ತೆ. ಇಲ್ಲಿ ಡಿಕ್ಲರೇಷನ್, ಒನ್ಸ್ ಡಿಕ್ಲರೇಷನ್ ಈಸ್ ಎಕ್ಸ್ಪೆಕ್ಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಎಡಿಟ್ ಅಪ್ಲಿಕೇಶನ್, ಪ್ಲೀಸ್ ರಿವ್ಯೂ ಆಲ್ ಡೀಟೇಲ್ಸ್ ಬಿಫೋರ್ ಫೈನಲ್ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಒಂದು ಮಾಹಿತಿಯನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಯಾವುದೇ ಥರ ಸಬ್ಮಿಟ್ ಆದ ನಂತರ ಎಡಿಟ್ ಮಾಡ್ಕೋಕ್ಕೆ, ಕರೆಕ್ಷನ್ ಮಾಡ್ಕೋಕ್ಕೆ ಅವಕಾಶ ಇರುವುದಿಲ್ಲ ಅಂತೆ. ಹಾಗಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಮಾಹಿತಿ ಏನಿದೆಯಲ್ಲ ಆವಾಗಲೇ ಹೇಳಿದ್ನಲ್ಲ ಪ್ರಿವ್ಯೂವಲ್ಲಿ ನೋಡ್ಕೊಂಬಿಡಿ ಅಂತ, ಆ ಪ್ರಿವ್ಯೂವಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಡಿ. ಏನೋ ತಪ್ಪಾಗಿದ್ದರೆ ಎಡಿಟ್ ಕೂಡ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಸೊ ಡಿಕ್ಲರೇಷನ್ನ ಎಲ್ಲ ಬರೆದಿದ್ದಾರಲ್ಲ ಅದೆಲ್ಲ ಓದ್ಕೊಳ್ಳಿ. ಒಂದ್ಸಲ ಓದ್ಕೊಂಡು ಕೆಳಗಡೆ ಪ್ರಿಂಟ್ ಡ್ರಾಪ್ ಅಪ್ಲಿಕೇಶನ್ ಅಂತಿದೆ, ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಡ್ರಾಪ್ ಕಾಪಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದರ ನಂತರ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಡೂ ದ ಫೈನಲ್ ಸಬ್ಮಿಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಎಡಿಟ್ ಅಪ್ಲಿಕೇಶನ್ ಆಫ್ಟರ್ ಫೈನಲ್ ಸಬ್ಮಿಷನ್ ಅಂತಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ 10ನೇ ಸ್ಟೆಪ್ಪಿಗೆ ಬಂದಿದ್ದೀವಿ. ಲಾಸ್ಟ್ ಸ್ಟೆಪ್ಪು ನೋಡಿ, ಸ್ಟೆಪ್ 10 ಆಫ್ 10 ಅಂತಿದೆ. ಇಲ್ಲಿ ನಿಮಗೆ ಪೋಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಪೋಸ್ಟ್ ಆಯ್ಕೆ ಮತ್ತು ಪಾವತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟನ್ನು ಆಯ್ಕೆಯನ್ನು ಮಾಡಬೇಕು. ಮೊದಲಿಗೆ ಇಲ್ಲಿ VAO RK ಅಂತಿದೆ. ಇದನ್ನು ಬೇಕಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನ್ HK ವಿಲೇಜ್ ಅಕೌಂಟೆಂಟು. ಇಲ್ಲಿ ಲ್ಯಾಂಡ್ ಸರ್ವೇರ್ ಕೂಡ ಓಪನ್ ಆಗಿದೆ. ಲ್ಯಾಂಡ್ ಸರ್ವೇರ್ RK ಅಂತಿದೆ. RK ಅಂದರೆ ನಾನ್ HK. ಇಲ್ಲಿ VAO HK ಅಂತಿದೆ. VAO HK ಯಾರು ಅಪ್ಲೈ ಮಾಡ್ತಾಯಿದ್ದಾರೆ, ವಿಲೇಜ್ ಅಕೌಂಟೆಂಟ್ HK ಭಾಗದ್ದು ಕಲ್ಯಾಣ ಕರ್ನಾಟಕ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಡ್ ಸರ್ವೇರ್ HK ಅಂತಿದೆ. ಲ್ಯಾಂಡ್ ಸರ್ವೇರ್ HK ಮಾಡೋರು ಇದಕ್ಕೆ ಮಾಡ್ಬೋದು. ಲ್ಯಾಂಡ್ ಸರ್ವೇರ್ ಮತ್ತು ಈ ಒಂದು VAO ಎರಡು ಕೂಡ ಒಂದೇ ಥರನಾದ ಅಪ್ಲಿಕೇಶನ್ ಇರುತ್ತೆ. ಹಾಗಾಗಿ ಎರಡು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಬೇಕಾಗಿರುವಂಥದ್ದು HK ಭಾಗದ್ದು ವಿಲೇಜ್ ಅಕೌಂಟೆಂಟ್ ಆಗ್ತಾ ಇದ್ದೀವಿ. ಹಾಗಾಗಿ VAO HK ಅಂತ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮೊಂದು ನೇಮ್ ತೋರಿಸುತ್ತೆ, ಪೇಮೆಂಟ್ ಸಮ್ಮರಿ ನೇಮು. ಇಲ್ಲಿ ನಂಬರ್ ಆಫ್ ಪೋಸ್ಟ್ ಸೆಲೆಕ್ಟೆಡ್ ಪರ್ ಪೇಮೆಂಟ್ ಅಂತಿದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ 1 ಅಂತ ಬರುತ್ತೆ. ಟೋಟಲ್ ಪೇಮೆಂಟ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಪೇ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಮೇಲ್ಗಡೆ ಎಷ್ಟು ಪೋಸ್ಟ್ ಇದ್ದಾವೆ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದರೆ ಅಷ್ಟು ತೋರಿಸುತ್ತೆ. ಇಲ್ಲಿ ಪೇಮೆಂಟ್ ಎಷ್ಟು ಬರುತ್ತೆ ಅನ್ನೋದಕ್ಕೆ ಶೋ ಆಗುತ್ತೆ. ಪ್ರೊಸೀಡ್ ಪೇ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, ಚೆಕ್ಔಟ್ ರಿವ್ಯೂ ಕ್ಯಾಂಡಿಡೇಟ್ ನೇಮು ಮತ್ತು ಸೆಲೆಕ್ಟೆಡ್ ಪೋಸ್ಟು VAO HK ಅಂತ ಬಂದಿದೆ. ಏನಾದರೂ ಮಾಡಿಫೈ ಮಾಡ್ಬೇಕಂದ್ರೆ ಬ್ಯಾಕ್ ಮತ್ತು ಮಾಡಿಫಿಕೇಷನ್ ಸೆಲೆಕ್ಷನ್ ಅಂತಿದೆ. ಮಾಡಿಫೈ ಸೆಲೆಕ್ಷನ್ಗೂ ಬ್ಯಾಕ್ ಬರುತ್ತೆ. ಇಲ್ಲಿ ಏನೇನು ತಪ್ಪಿಲ್ಲ ಅಂದರೆ ಇದು ಪೇ ನೌ ಅಂತಿದ್ದಾಳೆ, ಈ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಇಲ್ಲಿ ನಿಮಗೆ ಪೇಮೆಂಟಲ್ಲಿ ಪೇಮೆಂಟ್ ಆಪ್ಷನ್ ನೋಡಿ, HDFC ನೆಟ್ ಬ್ಯಾಂಕಿಂಗು, ಪೇ ವಿಯಾ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ಮತ್ತು UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು,
ಹಲವಾರು ಆ್ಯಪ್ ಇದ್ದಾವೆ ಯು ಪಿ ಐ ಮುಖಾಂತರ ಮಾಡೋಕ್ಕೆ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಇದರಲ್ಲಿ ಯಾವುದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋನ್ಪೇ ಮಾಡೋರು ಫೋನ್ಪೇ ಮಾಡ್ಕೋಬೋದು. ನೋಡಿ ಫೋನ್ಪೇಗೆ ಹೋಗುತ್ತೆ. ಫೋನ್ಪೇಯಿಂದ ನೀವು ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಆದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಪೇಡ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ವ್ಯೂ ರಿಸಿಪ್ಟ್ ಮತ್ತು ಡೌನ್ಲೋಡ್ ರಿಸಿಪ್ಟ್ ಅಂತ ಬರುತ್ತೆ. ಪೇಮೆಂಟ್ ಆದ ನಂತರ ಆ ಒಂದು ರಿಸಿಪ್ಟನ್ನು ಡೌನ್ಲೋಡ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಮತ್ತೆ ಲಾಗಿನ್ ಪೇಜ್ಗೆ ಬರಬೇಕು. ಲಾಗಿನ್ ಪೇಜಲ್ಲಿ ರೈಟ್ ಸೈಡಲ್ಲಿ ಪ್ರೊಫೈಲಲ್ಲಿ ರಿಪೋರ್ಟ್ ಕಾರ್ನರ್ ಅಂತ ಬರುತ್ತೆ. ರಿಪೋರ್ಟ್ ಕಾರ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡನ್ನು ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. PDF ಮಾತ್ರ ಕೆಲವರಿಗೆ ಗೊತ್ತಾಗೋಲ್ಲ. ಸೊ ಲೆಫ್ಟ್ ಸೈಡಲ್ಲಿ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಪೋರ್ಟ್ ಕಾರ್ನರ್ ಅಂತ ಬರುತ್ತೆ. ರಿಪೋರ್ಟ್ನ ಕಾರ್ನರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ PDF ಅಂತ ಬರುತ್ತೆ. ಅಪ್ಲಿಕೇಶನ್ PDF ಅಂತ ಡೌನ್ಲೋಡ್ ಕೊಟ್ಟರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನಲ್ಲಿ ಎಲ್ಲಾದರೂ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಎರರ್ ಬರ್ತಾ ಇದ್ದರೆ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.